ರಾಜ್ಯದಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇದೆ, ಅದು ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಸರ್ಕಾರ. ಸುಮಾರು 136 MLAಗಳನ್ನು ಹೊಂದಿರತಕ್ಕಂಥ ಅತ್ಯಂತ ಭದ್ರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿದೆ. ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಮೊದಲ ಬಾರಿಗೆ 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರಾಗಿರ್ಬೋದು, ಎಲ್ಲ ಧರ್ಮದವರಾಗಿರ್ಬೋದು, ಅವರೆಲ್ಲರಿಗೂ ಸಹಿತ ಹಲವಾರು ಭಾಗ್ಯಗಳನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸವನ್ನ ಇವತ್ತು ದಿವಸ ಮಾಡಿದ್ದಾರೆ. ಹಾಗೇನೆ ಎರಡನೇ ಅವಧಿಯಲ್ಲಿ ಏನು ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಗಳನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಮುಖ್ಯಮಂತ್ರಿ ಆದ್ಮೇಲೆ ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಸಲ್ತು. ಮತ್ತು ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಇವತ್ತ ಅವರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಮತ್ತು ಇವತ್ತ ಈ ರಾಜ್ಯದಲ್ಲಿ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಈ ರಾಜ್ಯದ ಎಲ್ಲ ಜನರು ಈ ಸರ್ಕಾರದಿಂದ, ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರದಿಂದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೂ ಒಂದಿಲ್ಲ ಒಂದು ಸರ್ಕಾರದ ಯೋಜನೆಯನ್ನ ಇವತ್ತು ದಿವಸ ತಲುಪಿಸಿರ್ತಕ್ಕಂಥದ್ದಿದೆ. ಈ ರೀತಿಯಾಗಿ ಅವರ ಸುಮಾರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ 50 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರ್ದೇನೆ ಇವತ್ತ ಅತ್ಯಂತ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಇವತ್ತು ದಿವಸ ಅವರು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಸಹಿತ ಇವತ್ತು ಅವರಿಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶವನ್ನು ಸಹಿತ ಇವತ್ತು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಇವತ್ತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ನಿನ್ನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2.5 ವರ್ಷ ಆಯ್ತು, ಅವ್ರು ಇಳಿತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಏನು ಇವತ್ತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದವರ ನಾಯಕವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಎಲ್ಲರ ಮನೆ ಮಾತಾಗಿರ್ತಕ್ಕಂಥವ್ರು, ಈ ಕೆಲವು ಶೋಷಿತ ವರ್ಗಗಳಿಗೆ, ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ, ಮೇಲ್ವರ್ಗದ ಎಲ್ಲ ಬಡವರಿಗೆ ಮೇಲೆತ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಇದು ಏನೋ ಇಳಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಮಗೆ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿ ನಮಗೆ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ, ಅವರಿಗೆ ನೀವು ಗೌರವಯುತವಾಗಿ ನಡೆಸ್ಕೋರಿ. ನೀವು ಅವರಿಗೆ ಇವತ್ತ ಯಾರು MLA 4 ಮಂದಿ ದಿಲ್ಲಿಗೆ ಹೋದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ನಾವು ಎಲ್ಲ MLAಗಳಿಗೆ ಇವತ್ತ ಈ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವತ್ತ ಹೇಳಕ್ ಬಯಸ್ತೀವಿ. ನೀವು ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡಿ ನೀವು ಅವರಿಗೆ ಕೆಳಗಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ದಂಗೆ ಏಳುತ್ತದೆ ಜನ. ಇಡೀ ರಾಜ್ಯದ ಜನ, ಎಲ್ಲ ಶೋಷಿತ ಬಂಧುಗಳು, ಎಲ್ಲ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಎಲ್ಲರೂ ಸಹಿತ ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ. 120ಕ್ಕಿಂತ ಹೆಚ್ಚು ಜನರು ಮಾನ್ಯ ಮುಖ್ಯಮಂತ್ರಿ ಆಗಿರ್ತ ಸಿದ್ದರಾಮಯ್ಯನವರ ಪರ ಇದ್ದಾರೆ. ಇವತ್ತಿನ ದಿವಸ ನಾಳೆಗೆ 2028ರಲ್ಲಿ ಚುನಾವಣೆ ಬರುತ್ತೆ. 2028ರಲ್ಲಿ ನೀವು ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅಗೌರವದಿಂದ ನಡೆಸಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಬೇಡ್ರಿ. ಎಸ್ ಸರ್, ಇವತ್ತ ಈ ರಾಜ್ಯದಲ್ಲಿ ನಂಬರ್ ಆಫ್ ಗೇಮ್ ಅದ. ಯಾರು ಶಾಸಕಾಂಗದ ಪಕ್ಷದ ನಾಯಕರಾಗಿರ್ತಾರೆ, ಯಾರು ಶಾಸಕರು
ಶಾಸಕಾಂಗದ ನಾಯಕ ಅಂತ ಆಯ್ಕೆ ಮಾಡಿರ್ತಾರ ಅಂತವ್ರು ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕ ಅವಕಾಶ ಇದೆ ಸಂವಿಧಾನಬದ್ಧವಾಗಿ. ಹಾಗಾಗಿ ಅವ್ರು ಎಲ್ಲಾ ಶಾಸಕರು ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗ್ಲಿ ಅಂತ ಅಂದಿದ್ದ ಕಾರಣಕ್ಕಾಗಿ ಆಗಿದ್ದಾರೆ. ಮತ್ತೆ ಈ CLP ಸರ್, ಇವತ್ತು ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ದವರು ಇವರಿಗೆ 2.5 ವರ್ಷ, ಅವ್ರು 2.5 ವರ್ಷ ಅಂತ ಯಾರು ಹೇಳಿಲ್ಲ. ಖರ್ಗೆ ಸಾಹೇಬ್ ಹೇಳಿದಾರ? ಹೇಳಿಲ್ಲ. ರಾಹುಲ್ ಗಾಂಧಿ ಅವ್ರು ಹೇಳಿದಾರ? ಹೇಳಿಲ್ಲ. ಸೋನಿಯಾ ಗಾಂಧಿ ಅವರು ಹೇಳಿದಾರ? ಯಾರು ಹೇಳೇ ಇಲ್ಲ. ಇದು ಸುಮ್ಮನೆ ಯಾರೋ ಒಬ್ರು ಹಿಂಗ ಸೃಷ್ಟಿ ಮಾಡಿ ಮಾಡ್ತಕ್ಕಂಥದ್ದಾಗಿದೆ ಸರ್.